SSLC ಎಕ್ಸಾಮ್ 2 ರಿಸಲ್ಟ್ ಇವತ್ತು ಅನೌನ್ಸ್ ಮಾಡಿದ್ದಾರೆ. ನಿಮಗೆ SSLC ಎಕ್ಸಾಮ್ 2 ಅಲ್ಲಿ ಒಂದು ವೇಳೆ ವಿದ್ಯಾರ್ಥಿಗಳು ಅನುತ್ತೀರ್ಣರಾಗಿದ್ದರೆ ಅಂದರೆ ನಾಟ್ ಕ್ಲಿಯರ್ಡ್, ನಿಮ್ಮ ಎಲ್ಲ ಸಂಶಯಗಳು ಪಾಸ್ ಆಗದೇ ಇದ್ದರೆ ಮತ್ತು ನೀವು ಇನ್ನೂ ನಮ್ಮ ರಿಸಲ್ಟು ಚೆನ್ನಾಗಿಲ್ಲ, ಉತ್ತಮ ಮಾಡ್ಕೊಳ್ಬೇಕು ಅಂದರೆ SSLC ಎಕ್ಸಾಮ್ 3ಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕ್ಕೆ ಒಂದು ಮಾರ್ಗಸೂಚಿಯನ್ನು ಅಪ್ಡೇಟ್ ಮಾಡಿದ್ದಾರೆ, ತಿಳಿಸ್ಕೊಡ್ತಾ ಇದ್ದೇನೆ. ನೋಡಿ 2024ರ SSLC ಪರೀಕ್ಷೆ 1 ಮತ್ತು ಪರೀಕ್ಷೆ 2 ನೋಂದಾಯಿಸಿಕೊಂಡು ಪರೀಕ್ಷೆಗೆ ಗೈರು ಹಾಜರಾದ ಮತ್ತು ಪೂರ್ಣಗೊಳಿಸಲಾಗಿಲ್ಲದ ಅಂದರೆ ನಾಟ್ ಕ್ಲಿಯರ್ಡ್ ಫಲಿತಾಂಶ ಉತ್ತಮಪಡಿಸಿಕೊಳ್ಳಲು ರಿಸಲ್ಟನ್ನು ಚೆನ್ನಾಗಿ ಮಾಡಿಕೊಳ್ಳಲು ಇಂದಿನ ಸಾಲಿನಲ್ಲಿ ಅನುತ್ತೀರ್ಣರಾದ 2022 ಮತ್ತು 2023 ಅಭ್ಯರ್ಥಿಗಳಿಗೆ 2024ರ ಜುಲೈ ಮತ್ತು ಆಗಸ್ಟ್ ಮಾಹೆಯಲ್ಲಿ SSLC ಪರೀಕ್ಷೆ 3ಯನ್ನು ನಡೆಸಲಾಗುವುದು. ಈ ಹಿನ್ನೆಲೆಯಲ್ಲಿ ಎಲಿಜಿಬಲ್ ಇರತಕ್ಕಂಥ ರಿಪೀಟರ್ ಸ್ಟೂಡೆಂಟು ಈ ಒಂದು ಎಕ್ಸಾಮ್ಗೆ ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಳಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ರಿಜಿಸ್ಟ್ರೇಷನ್ ಪ್ರೊಸೆಸ್ಸು ಸ್ಟಾರ್ಟ್ ಆಗಿದೆ. ನೋಡಿ ಇಲ್ಲಿ ಒಂದು ಇಂಪಾರ್ಟೆಂಟ್ ಮಾಹಿತಿ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಮತ್ತು ವಿಭಿನ್ನ ಸಾಮರ್ಥ್ಯವುಳ್ಳ ವಿದ್ಯಾರ್ಥಿಗಳಿಗೆ ಮಾತ್ರ ಪರೀಕ್ಷೆ 3 ಶುಲ್ಕದಿಂದ ವಿನಾಯಿತಿ ನೀಡಲಾಗಿದೆ. ಅಂದರೆ SC ST ಮತ್ತು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ 3ಗೆ ಫೀ ಇರುವುದಿಲ್ಲ, ಫ್ರೀ. ಅದೇ ರೀತಿ ನೋಡಿ, ಒಂದು ಸಬ್ಜೆಕ್ಟಿಗೆ 407 ರೂಪಾಯಿ, 2 ಸಬ್ಜೆಕ್ಟಿಗೆ 507 ರೂಪಾಯಿ, 3ಕ್ಕಿಂತ ಹೆಚ್ಚಿದ್ರೆ 682 ರೂಪಾಯಿ ಕಟ್ಟಿದರೆ ಸಾಕು, ನೀವು ಎಕ್ಸಾಮ್ 3ಯನ್ನು ಬರೆಯಬಹುದು. ನೋಡಿ, ಈ ಒಂದು ಎಕ್ಸಾಮ್ 3 ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ದಿನಾಂಕ ಇಂದಿನಿಂದ ನೀವು ರಿಜಿಸ್ಟ್ರೇಷನನ್ನು ಮಾಡ್ಬೋದು. ನೀವು ರಿಜಿಸ್ಟ್ರೇಷನ್ ಅಂದರೆ ಎಕ್ಸಾಮ್ 3ಗೆ ಕಟ್ಟಲು ಕೊನೆಯ ದಿನಾಂಕ ಜುಲೈ 17. ನೀವು ಜುಲೈ 17ರೊಳಗೆ ಈ ಒಂದು ಎಕ್ಸಾಮನ್ನು ಕಟ್ಟಬೇಕಾಗುತ್ತೆ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿರ್ತಕ್ಕಂಥ ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡ್ಕೊಳ್ಳಿ. SSLC ಎಕ್ಸಾಮ್ 3 ಒಂದು ಟೈಮ್ ಟೇಬಲನ್ನು ಸದ್ಯದಲ್ಲೇ ಪ್ರಕಟ ಮಾಡ್ತಾರೆ. ಪ್ರಕಟ ಮಾಡಿದ ತಕ್ಷಣ ನಾವು ಅಪ್ಡೇಟ್ ಮಾಡ್ತೇವೆ. ಹೆಚ್ಚಿನ ಮಾಹಿತಿಗೆ ಇಲ್ಲಿರ್ತಕ್ಕಂಥ ಫೋನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಳಿ. ಇದಿಷ್ಟು ಇವತ್ತಿನ ಮಾಹಿತಿ ಐತೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.